ಬನ್ನಿ ಆಗಿದ್ರೆ ಇವಾಗ ಅವರೆಕಾಳಿನ ರೆಸಿಪಿ ಮಾಡೋಣ. ನಾನಿವಾಗ ಇಲ್ಲಿ ಅವರೆಕಾಳನ್ನ ಎಲ್ಲ ಸುಲಿದಿಟ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಒಂದು ಹೇಗೆ ಗೀ ರೈಸ್ ಮಾಡ್ಬೋದು, ನಾನೇನಂದರೆ ಪ್ಲೇನ್ ಗೀ ರೈಸ್ ಮಾಡೋಣ ಅಂತ ಇತ್ತು. ಸೊ ಇವತ್ತೊಂದು ಸ್ವಲ್ಪ ಅವರೆಕಾಳು, ಒಂದೇ ಒಂದು ಕ್ಯಾರೆಟು, ಒಂದು 4ರಿಂದ 5 ಬೀನ್ಸ್ ಹಾಕ್ಕೊಂಡಿದ್ದೀನಿ. ಆ ಬೀನ್ಸು, ಕ್ಯಾರೆಟು ಮತ್ತು ಒಂದು ಚಿಕ್ಕ ಬೌಲಲ್ಲಿ ಅವರೆಕಾಳು ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಬೇಕಲ್ಲ ಖಾರಕ್ಕೆ, ಹಾಗಾಗಿ ಒಂದು 3 ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಚಿಟಕಿ ಸೋಂಪು ಮತ್ತು ಚಕ್ಕೆ ಲವಂಗ ಇಷ್ಟು. ಮತ್ತು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ ಚೆನ್ನಾಗಿ ಕಾಯ್ದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ, ಚಕ್ಕೆ ಲವಂಗ, ಒಂದು ಸ್ವಲ್ಪ ಸೋಂಪು ಕಾಳು ಹಾಕೋತಾ ಇದ್ದೀನಿ. ಅದು ಸುಮ್ಮನೆ ಫ್ಲೇವರ್ಗಷ್ಟೇ ಮಾಡಿ ನೋಡಿ. ಒಂದು ಚಿಟಕಿ ಅಷ್ಟು ಸಾಕಷ್ಟೇ. ನಾನಿಲ್ಲಿ 2 ಲೋಟ ರೈಸ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಸ್ವಲ್ಪ ಎಲ್ಲ ಕ್ವಾಂಟಿಟಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಸೋಂಪು ಮತ್ತು 3 ಇದು ಹಸಿಮೆಣಸಿನ್ಕಾಯಿ. ಸೊ ಹಸಿಮೆಣಸಿನ್ಕಾಯಿನ ಸುಮ್ಮನೆ ಹಾಗೆ ಒಂದು ಸ್ವಲ್ಪ ಕಟ್ ಮಾಡಿದ್ದೀನಿ, ಪೂರ್ತಿ ಕಟ್ ಮಾಡಿಲ್ಲ, ಹಾಗಾಗಿ ಖಾರ ಜಾಸ್ತಿ ಆಗಿಬಿಟ್ರೆ ಅಂತ. ಹಾಗಾಗಿ ಇವಾಗ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿರೋ ಈರುಳ್ಳಿ ಕೂಡ ಹಾಕಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋ ಬೀನ್ಸು ಕೂಡ ಹಾಕ್ತಾಯಿದ್ದೀನಿ. ಬೀನ್ಸು ಸ್ವಲ್ಪ ಎಲ್ಲ ಹಾಗೆಯೇ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಿ ಒಂದು 5 ನಿಮಿಷ ಹಾಗೆ ಸ್ವಲ್ಪ ಬಾಡಿಸ್ತಾ ಇರಬೇಕು. ಅದಾದಮೇಲೆ ಕ್ಯಾರೆಟು ಒಂದೇ ಕ್ಯಾರೆಟು. ನಾನು ಆ್ಯಕ್ಚುಲಿ ಅದನ್ನು ಸ್ಕಿಪ್ ಮಾಡೋರು ಮಾಡ್ಬೋದು, ಪ್ಲೇನು ಬೇಕು ನಮಗೆ, ವೆಜಿಟೇಬಲ್ಸ್ ಎಲ್ಲ ಬೇಡ ಅಂತ ಅಂದರೆ ನಾನು ಬರೀ ಚಕ್ಕೆ ಲವಂಗ ಸೋಂಪು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕ್ಕೊಂಡ್ರೆ ಅದು ಪ್ಲೇನ್ ಆಗುತ್ತೆ. ನಾನು ಸ್ವಲ್ಪ ಇದು ಅವರೆಕಾಳೆಲ್ಲ ಹಾಕ್ತಾಯಿದ್ದೀನಲ್ಲ, ಸೊ ಅದರಿಂದ ಅವರೆಕಾಳು ಇದೊಂಥರ ಟೇಸ್ಟ್ ತುಂಬ ಚೆನ್ನಾಗಿ ಬಂತು. ನಾನು ಅದಕ್ಕೆ ಇದೊಂಥರ ಟ್ರೈ ಮಾಡಿದೆ, ಚೆನ್ನಾಗಿರುತ್ತೆ ಅಂತ. ಸೊ ಇದು ವೆಜ್ ಪಲಾವ್ ಅಂತ ನೀವು ತಿಳ್ಕೊಬೋದು, ಆದರೆ ಇದು ವೆಜ್ ಪಲಾವ್ ಅಲ್ಲ. ವೆಜ್ ಪಲಾವ್ಗೆ ಪುದೀನ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ರುಬ್ಬಾಕಿ ಅದನ್ನು ಸ್ವಲ್ಪ ಗ್ರೀನಿಶ್ ಆಗಿ ಬರೋದ್ರಿಂದ ಅದು ಪಲಾವ್ ಆಗುತ್ತೆ. ಸೊ ಇದೊಂದು ಸ್ವಲ್ಪ ವೈಟಾಗಿ ಬರುತ್ತೆ, ತುಂಬ ಟೇಸ್ಟಾಗೂ ಕೂಡ ಇರುತ್ತೆ, ನಿಮ್ಗೆ ಇಷ್ಟನೂ ಆಗುತ್ತೆ. ನೀವು ಸಲ ಟ್ರೈ ಮಾಡಿ ದಯವಿಟ್ಟು. ನಾನಿವಾಗ 2 ಚಿಕ್ಕ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಪೇಸ್ಟು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ತರಕಾರಿ ಅವರೆಕಾಳು ಇದೆಲ್ಲ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಇದು ಮಾಡೋಣ. ನಾನೇನಂದರೆ ಈ ರೈಸು ಸ್ವಲ್ಪ ವೈಟಿಶ್ ಆಗಿ ಬರಬೇಕು, ಈ ಹೋಟೆಲಲ್ಲೆಲ್ಲ ಬರುತ್ತಲ್ಲ ಆ ಥರ. ಕಾಯಿ ಹಾಲು ಹಾಕ್ತಾರೆ ಕೆಲವರು, ಕಾಯಿ ಹಾಲು ಹಾಕ್ಬೋದು. ನಾನೇನು ಮಾಡ್ತಾಯಿದ್ದೀನಿ, ನಾರ್ಮಲ್ ಅಲ್ಲೇ ಒಂದು ಅರ್ಧ ಕಪ್ಪು, ಅಂದರೆ ಅದರಲ್ಲಿ ಒಂದು 5-6 ಚಮಚ ಇತ್ತವೇನೋ ಅಷ್ಟೇ, ಅಷ್ಟು ಹಾಲನ್ನ ನಾನು ಹಾಕಿ ಮಿಕ್ಸ್ ಮಾಡಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಸ್ವಲ್ಪ ಉಪ್ಪಿಡಿಲಿ ಅಂತ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ಟೇಸ್ಟಿಗೆ. ರೈಸ್ ಹಾಕಿದ್ಮೇಲೆ ನಿಮ್ಗೇನಾದರೂ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಕೂಡ ಹಾಕೋಬೋದು. ನಾನಿಲ್ಲಿ ನನಗೆ ಗೊತ್ತಾಗುತ್ತೆ, ನಾನು ಹಾಕ್ತೀನಲ್ಲ, ಸೊ ಅದರಿಂದ ನಾನು ನಾರ್ಮಲಾಗಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡು ಸ್ವಲ್ಪ ಅಕ್ಕಿನ ನೆನೆಸಿಟ್ಕೊಂಡಿದೆ, ಒಂದು 5 ನಿಮಿಷ ಅಷ್ಟೇ. ಸೊ ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ನೋಡಿ, ಈಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ್ರೆ ನೋಡಿ ಇದೇ ಕಲರ್ ಬರುತ್ತೆ ರೈಸು ಕೂಡ. ಸೊ ಇದು ತುಂಬ ಚೆನ್ನಾಗೂ ಇರುತ್ತೆ, ಒಳ್ಳೆ ಟೇಸ್ಟಿಯಾಗೂ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿ ಬರುತ್ತೆ. ಕೆಲವ್ರು ಜಾಸ್ತಿ ತರಕಾರಿ ಹಾಕಿದ್ರೆ ತರಕಾರಿ ಪಲಾವ್ ಇಷ್ಟಪಡಲ್ಲ. ಸೊ ಕೆಲವ್ರಿಗೆ ಪ್ಲೇನ್ ರೈಸು ಆ ಥರ ಎಲ್ಲ ಇಷ್ಟಪಡ್ತಾರೆ. ಸೊ ಎಲ್ಲರಿಗೂ ಒಂಥರ ಇದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುವಂಥ ಒಂದು ರೈಸು ಇದು. ನೋಡಿ, ಇವಾಗ ಅಳತೆಗೆ ನೀರು ಹಾಕಿದ್ದೀನಿ. ಸೊ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೋಬೋದು ಅಷ್ಟೇ. ಪುದೀನ ಏನು ಹಾಕಿಲ್ಲ ನಾನು, ಬರೀ ಜಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ದೀನಿ. 1-2 ಸ್ಪೂನು ಗೀ ಕೂಡ ಹಾಕ್ಬೋದು, ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಸ್ವಲ್ಪ ತುಪ್ಪ ಖಾಲಿ ಆಗಿತ್ತು, ಅದರಿಂದ ನಾನು ತುಪ್ಪ ಹಾಕೋಕ್ಕಾಗಿಲ್ಲ, ಬರೀ ಆಯಿಲಲ್ಲೇ ಮಾಡಿದ್ದೀನಿ. ಹೀಗೆಲ್ಲ ಆಗಿದೆ. ಸೊ ಲಿಡ್ ಕ್ಲೋಸ್ ಮಾಡಿದ್ದೀನಿ. ರೈಸ್ ಕೂಡ 2 ವಿಷಲ್ ಬಂತು. ನೋಡಿ, ತುಂಬ ಟೇಸ್ಟಿಯಾಗಿದೆ, ಮಕ್ಕಳು ಕೂಡ ಚೆನ್ನಾಗಿ ತಿನ್ಬೋದು. ಖಾರ ಆಗಿರೋ ಏನಿರಲ್ಲ, ಒಂಥರ ಸ್ಪೈಸಿ, ಅದರ ಸ್ಮೆಲ್ಲೇ ಒಂಥರ ತುಂಬ ಚೆನ್ನಾಗಿ ಬರುತ್ತೆ. ಅವರೆಕಾಳ್ದು ಗೀ ರೈಸ್ ಅಂತ ಸ್ವಲ್ಪ ಚೆನ್ನಾಗಿ ಬಂದಿದೆ ನನಗೇನೋ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ದಯವಿಟ್ಟು ಮರಿಬೇಡಿ. ಬನ್ನಿ, ಈಗ ಅವರೆಕಾಳಿನ ಒಂದು ಗ್ರೇವಿ ರೆಸಿಪಿ ತೋರಿಸ್ತೀನಿ. ನಾನಿಲ್ಲಿ 1 ಈರುಳ್ಳಿ ರುಬ್ಬಕ್ಕೆ, ಒಂದು ಸ್ವಲ್ಪ ತೆಂಗಿನಕಾಯಿ, 2 ಟೊಮೆಟೊ ಇಟ್ಕೊಂಡಿದ್ದೀನಿ, ಆದರೆ 1 ಹಾಕ್ಕೊಳ್ಳಿ ಹುಳಿ ಟೊಮೆಟೊ ಆದರೆ. ನಾನಿಲ್ಲಿ 2 ಅಂದರೆ ಸ್ವಲ್ಪ ಹುಳಿ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. 1-2 ಚಕ್ಕೆ, 1-2 ಲವಂಗ,
ಒಂದು 8ರಿಂದ 10 ಬೆಳ್ಳುಳ್ಳಿ, ಒಂದು ಚಿಕ್ಕದು ಒಂದು 4ರಿಂದ ಪೀಸಷ್ಟು ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ರುಬ್ಬಕ್ಕೆ ಹಾಕೊಳ್ಳೋಣ ಬನ್ನಿ. ಇದು ರುಬ್ಕೊಂಡು ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ರುಬ್ಬಿ ತುಂಬ ನುಣ್ಣಗೆ ರುಬ್ಕೋಬೇಕಿದು ಮಸಾಲೆ. ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಇದಿಷ್ಟಾದರೆ ಸಾಕು ಮಸಾಲೆ. ಸೊ ಟೊಮೆಟೊ ಕಟ್ ಮಾಡಿ ಹಾಕ್ಕೊಳ್ಳಿ, ನಾನು ಹಾಗೆ ಹಾಕಿದ್ದೀನಿ, ಹಾಗೆ ಹಾಕ್ಬೇಡಿ ದಯವಿಟ್ಟು. ನೋಡಿ ಇವಾಗ ಮಸಾಲೆ ರೆಡಿ ಇದೆ. ಮಸಾಲೆ ತುಂಬ ಚೆನ್ನಾಗಿ ಬಂದಿದೆ. ಈಗ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಬನ್ನಿ. ಒಗ್ಗರಣೆ ಹಾಕಬೇಕಲ್ಲ, ಸೊ ಈರುಳ್ಳಿ ಎಲ್ಲ, ಅದರಿಂದ ಒಂದು 2 ಸ್ಪೂನು ಆಯಿಲ್ ಹಾಕಿದ್ದೀನಿ. ಈಗ ಚೆನ್ನಾಗಿ ಕಾಯ್ದಿದೆ. ಸೊ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಬಿಟ್ಟು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೊಂದು ಸ್ವಲ್ಪ ಈರುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದು ಮಾಡ್ಕೊಳ್ಳೋಣ. ಈಗ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಲೇಬೇಕು ನೀವು ಅವರೆಕಾಳಿಗೆ, ಇಲ್ಲಾಂದರೆ ಅವೆರಡು ಕಾಂಬಿನೇಷನ್ ತರಕಾರಿ. ಸೊ ಬೇರೆ ತರಕಾರಿಗಿನ ಇವೆರಡು ತುಂಬ ಚೆನ್ನಾಗಿ ಬರುತ್ತೆ ಅವರೆಕಾಳಿನ ಜೊತೆ. ಸಾಮಾನ್ಯವಾಗಿ ಇದನ್ನೇ ಜನ ಹಾಕೋದು, ತುಂಬ ಜನ ಹಾಕೋದು. ನೋಡಿ ಇವಾಗ ಆಲೂಗಡ್ಡೆ ಬದನೆಕಾಯಿ ಫಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ತೊಳೆದಿಟ್ಕೊಂಡಿದ್ವಲ್ಲ ಅದೊಂದು ಸ್ವಲ್ಪ ಅವರೆಕಾಳನ್ನ ಅದು ಕೂಡ ಸುಮ್ಮನೆ ಹಾಗೆ ಬಾಡಿಸ್ಕೊಳ್ಳೋಣ. ಹಾಗೆಯೇ ಅದು ಚೆನ್ನಾಗಿ ಸ್ವಲ್ಪ ಇದಾಗಲಿ, ಹಸಿ ವಾಸನೆ ಎಲ್ಲ ಹೋಗಲಿ. ಈಗ ನಾನು ಇದೇನಪ್ಪ ಅಂತ ಅಂದರೆ ಖಾರದ ಪುಡಿ ಅಂತ ಮನೆಯಲ್ಲೇ ಮಾಡ್ಕೋತಾರೆ. ಸೊ ನಾನು ಆ ಪೌಡ್ರನ್ನೇ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಅಂತ ಅಲ್ಲ, ಮನೆಯಲ್ಲೇ ಮಾಡ್ತಾರಲ್ಲ ಸಾಂಬಾರು ಪೌಡರು, ಅದನ್ನೇ ಹಾಕ್ಕೊಳ್ಳಿ ಸಾಕು. ಮನೇಲಿ ಯಾವುದು ನೀವು ಸಾಂಬಾರು ಪೌಡ್ರ್ ಯೂಸ್ ಮಾಡ್ತೀರಾ ಅದನ್ನೇ, ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ನಾನಿವಾಗ ಖಾರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಇವಾಗ ರುಬ್ಬಿಟ್ಕೊಂಡಿರ್ತೀನಲ್ಲ ಮಸಾಲೆ, ಅದನ್ನು ಕೂಡ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಮಗೆ ಎಷ್ಟು ಗಟ್ಟಿ ಬೇಕಾದರೆ ಗಟ್ಟಿ, ಸ್ವಲ್ಪ ತೆಳ್ಳಗಬೇಕು ಅಂದರೆ ರೈಸ್ಗೆ, ಆ ಗೀ ರೈಸ್ಗೆ ಒಂದು ಗ್ರೇವಿ ಥರ, ಕುರ್ಮಾ ಅಂತ ಹೇಳ್ತಾರೆ, ಆ ಥರ ಬರಬೇಕು. ಅದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡೋಣ ಅದಕ್ಕೊಂದು. ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟೇ ಇದಕ್ಕೆ ಮಸಾಲೆ, ಸಿಂಪಲ್ ರೆಸಿಪಿ ಇದೆಲ್ಲ. ಸೊ ಇದು ತುಂಬ ಚೆನ್ನಾಗೂ ಇರುತ್ತೆ. ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂತಂದರೆ ಇಮ್ಮಿಡಿಯೇಟಾಗಿ ಮಾಡೋವಂಥ ಸಿಂಪಲ್ ರೆಸಿಪಿ ಇದು. ತುಂಬ ಏನು ರಿಸ್ಕ್ ತೊಗೊಳಕ್ಕಿಲ್ಲ ಇದು ಆ ಥರ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ನೋಡಿ ನಾನು ಇಷ್ಟು ನೀರು ಹಾಕಿದ್ದೀನಿ, ಸ್ವಲ್ಪ ತಿಕ್ನೆಸ್ ಇರುತ್ತೆ, ಸ್ವಲ್ಪ ತೆಳ್ಳಗೂ ಇರುತ್ತೆ ಆ ಥರ. ಈಗ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇದನ್ನು ಒಂದು 2 ಅಥವಾ 3 ವಿಷಲ್ ಕೂಗಿಸೋಣ. ನೋಡಿ ಆಲ್ರೆಡಿ ಆಗಿದೆ. ಚೆನ್ನಾಗಿ ಮಿಕ್ಸ್ ಕೊಡೋಣ ಇವಾಗ. ಇದು ಸ್ವಲ್ಪ ನನ್ನ ಪ್ರಕಾರ ಸ್ವಲ್ಪ ತೆಳ್ಳಗಾಗಿದೆ ಅನ್ಸುತ್ತೆ. ಸ್ವಲ್ಪ ಕುದಿಯೋಕೆ ಬಿಟ್ಟರೆ ಫುಲ್ ಗಟ್ಟಿ ಆಗುತ್ತೆ, ಅದು ತುಂಬ ಚೆನ್ನಾಗಿತ್ತು, ಟೇಸ್ಟು ಕೂಡ ಚೆನ್ನಾಗಿತ್ತು. ಬನ್ನಿ ಇವಾಗ ಅವರೆಕಾಳಿನ ಗೀ ರೈಸ್ ಹಾಗೂ ಅವರೆಕಾಳಿನ ಒಂದು ಗ್ರೇವಿ, 2 ಕಾಂಬಿನೇಷನ್ ಸೂಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.